ಎಲ್ರಿಗೂ ನಮಸ್ಕಾರ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸ್ವಲ್ಪ ವಾಯ್ಸು ವಾಪಸ್ ಕೆಟ್ಟು ಹೋಗಿದೆ ನನಗೆ, ಮಾತಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ನಾವು ಈ ಹಣ್ಣನ್ನು ಕೊಯ್ದಾದ್ಮೇಲೆ ಇದು ತುಂಬ ಸ್ವೀಟಾಗಿದೆ. ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ತಿನ್ನಿ, ತುಂಬ ಚೆನ್ನಾಗಿದೆ. ಈ ನಾವು ಅಲ್ಲಿ ಕಟ್ ಮಾಡಿಟ್ಟ ಹಣ್ಣು ನಾವು ತಿಂದಾಗ, ಹಬ್ಬದ ದಿನ ತಿಂದಾಗ ಸಪ್ಪೆ ಇತ್ತು. ಅದು ಹಾಗೆ ಎಲ್ಲ ಹಣ್ಣುಗಳಲ್ಲೂ ಹಾಗೆ ಅದು ಮೊದಲಿನ ವೀಡಿಯೋದಲ್ಲಿ ಹೇಳಿದಾಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಆಮೇಲೆ ಎಲ್ಲ ಥರದ ಸುಮಾರು ಹಣ್ಣುಗಳೆಲ್ಲ ಹಾಗೆ ಇರುತ್ತೆ. ಮಾವಿನ ಹಣ್ಣುಗಳು ಇವೆಲ್ಲ ಸ್ವಲ್ಪ ಕೆಲವು ಹಣ್ಣು ಸಪ್ಪೆ ಇರುತ್ತೆ, ಕೆಲವು ಸ್ವೀಟಾಗಿರುತ್ತೆ. ಹಾಗೆ ಅದೇ ರೀತಿಯಲ್ಲಿ ಈ ಹಣ್ಣು ಹಾಗೆ ಇದು ತುಂಬ ಸ್ವೀಟ್ ಅಂದರೆ ಸ್ವೀಟಾಗಿತ್ತು. ಮತ್ತು ಎಷ್ಟೇ ಕೊಟ್ಟರು ತಿನ್ನೋಣ ಅಂತ ಅಷ್ಟು ಮಟ್ಟಿಗೆ ಈ ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳಿ ತಿನ್ನಿ, ಒಂದ್ಸಲ. ಯಾಕಿಲ್ಲ ಆರೆಂಜ್ ಈಗ ತಿನ್ನೋದು. ಈಗ ನಾವು ಕಟ್ ಮಾಡಿದ್ವಿ. ಅನ್ವಿಗಂತೂ ತುಂಬ ಇಷ್ಟ ಆಯ್ತು. ಆಯ್ತಾ? ಹಾಗೆ ಅವಳು ವಯಸ್ಸಲ್ಲಿ ನೀರಿನ ಅಂಶ ಇದ್ರಂಗೆ ಹೆಚ್ಚಿತ್ತಾ? ಇದ್ರ ಬೀಜ ಎಲ್ಲರೂ ಬಿಸಾಡ್ರ ನಾವು ಮೊನ್ನೆ ರಾತ್ರಿ ಕೊಯ್ದು ಕಪ್ಪಿಗೆ ಹಾಕಿದ್ದೆ. ಅದನ್ನ ಸಪ್ಪಿಗಿತ್ತ ಅಕ್ಕಿ ಕೊಡು ಅಂತ ಹೇಳಿದ್ರೆ ಒಳ್ಳೆ ಸಿಹಿ ಇದ್ದದ್ದು ಕಂಡು ಕೊಡೀನಿ. ಹಂಗಿದ್ರೆ ಅಡ್ಡಿಲ್ಲ. ಈಗ ನಾವು ತಿಂದ ಚಪ್ಪಿ ಇರ್ತದೆ ಅದಕ್ಕೆ ಕೊಡ. ನಮ್ಮಮ್ಮ ಸರಿ ನೋಡಿ ಹಾಗೆ ನಾವು ಹಣ್ಣನ್ನು 2-3 ಪೀಸ್ ತಿಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ನಾನೀಗ ತಿಂತಿದ್ದೀನಿ. ಹಾಯ್ ಫ್ರೆಂಡ್ಸ್, ವಾಚ್ ತಿಂತಿದ್ದೀನಿ. So sweet. Oh my god. ಇದರಲ್ಲಿ ಏನಂದರೆ ಸ್ವೀಟ್ ಇರುತ್ತೆ ಮತ್ತು ವಾಟರ್ ಫುಲ್, ಇದರಲ್ಲಿ ನೀರು ತುಂಬ ಹೆಚ್ಚಿರುತ್ತೆ ಅಷ್ಟೇ. ಮತ್ತು ಶಾಲೆಗೆ ತಿಂದೀನಿ, ಮಕ್ಕಳು ತಂದು ಕೊಡ್ತಾರೆ ಅಷ್ಟೇ ನಮ್ಮ ಕೆಲಸ. ಕಳೆದ ಸ್ವೀಟ್ ಹೆಚ್ಚಿರುತ್ತೆ. ಎಲ್ಲ ನಿಮ್ಮ ಮನೆ ಫಸ್ಟ್ ಟೈಮ್ ತಿಂತಿದ್ದೆ, ಎಲ್ಲರೂ ಮನೆ ಫಸ್ಟ್ ಟೈಮ್. ಸೂಪರ್ ಇದೆ. ಹಾಗೆ ಅನ್ವಿ ಮತ್ತು ನಾನು ಸೇರಿ ಸಂಜೆ ಹೊತ್ತಲ್ಲಿ ಪುನಃ ಹಣ್ಣು ಉಳಿದಿತ್ತಲ್ವ, ಐಸ್ ಕ್ರೀಮ್ ನನಗೆ ಇಷ್ಟ ಇಲ್ಲ, ಅನ್ವಿಗೆ ಇಷ್ಟ. ಹಬ್ಬಕ್ಕೆ ತಿಂದಿರೋಂಥದ್ದು ನಾನು ಮಾಡಿದ ಜಿಲೇಬಿ ಇತ್ತಲ್ಲ, ಅದನ್ನು ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ನಾನು ಅವೆಲ್ಲ ತಿಂದ್ವಿ.